ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ಭವ್ಯ. ಫ್ರೆಂಡ್ಸ್, ಇವತ್ತು 2021 ಡಿಸೆಂಬರ್ 31 ಫ್ರೈಡೆ ಲಾಸ್ಟ್ ಡೇ ನೈಟ್ ವ್ಲಾಗ್ ಮಾಡ್ತಿದ್ದೀನಿ. 2021ಗೆ ಯಾವ ರೀತಿ ಸೆಂಡ್ ಆಫ್ ಕೊಡ್ತೀನಿ ನಾನು, ಮತ್ತೆ 2022ಗೆ ಯಾವ ರೀತಿ ವೆಲ್ಕಮ್ ಮಾಡ್ತೀವಿ ಅಂತ ಈ ವ್ಲಾಗ್ ನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಪ್ರತಿ ವರ್ಷನೂ ನಾವು ಇದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷ ನಿಮ್ ಜೊತೆ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದೀವಿ ಅನ್ನೋದೇ ತುಂಬಾ ಖುಷಿ ವಿಚಾರ. ಹೇಗೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಈ ವ್ಲಾಗ್ ಅಲ್ಲಿ ನೀವು ನೋಡಬಹುದು. ಸೊ ಪ್ಲೀಸ್ ಸ್ಕಿಪ್ ಮಾಡದೆ ಎಂಡ್ ವರ್ಗೂ ನೋಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಓಕೆ, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ 2021 ಸೆಂಡ್ ಆಫ್ ಮಾಡೋದಕ್ಕೋಸ್ಕರ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಚಿಕನ್ ಕಬಾಬ್ ತಿಂತ ಅದಕ್ಕೆ ಸೆಂಡ್ ಆಫ್ ಕೊಟ್ಟು 2022ನ ಸಿಹಿ ಜೊತೆ ವೆಲ್ಕಮ್ ಮಾಡೋಣ. ಬನ್ನಿ, ಇವಾಗ ನಾನು ನಿಮ್ ಜೊತೆನೆ ವ್ಲಾಗ್ ನ ಕಂಟಿನ್ಯೂ ಮಾಡ್ಕೊಂಡು ನಾನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಚಿಕನ್ ಕಬಾಬ್ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ, ಚಿಕನ್ನ ಮ್ಯಾರಿನೇಟ್ ಆಗೋದಕ್ಕೆ ಅಂತ. ನಾನಿಲ್ಲಿ ಚಿಕನ್ ಕಬಾಬ್ ಮಾಡೋದನ್ನ ಶೇರ್ ಮಾಡ್ತಿಲ್ಲ, ಬಿಕಾಸ್ ನನ್ನ ಚಾನಲ್ನಲ್ಲಿ ಆಲ್ರೆಡಿ ಸ್ಟ್ರೀಟ್ ಸ್ಟೈಲಲ್ಲಿ ಚಿಕನ್ ಕಬಾಬ್ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ತೇಜು ಚಿಕನ್ ಕಬಾಬ್ ಪೌಡರ್ನ ಯೂಸ್ ಮಾಡಿಕೊಂಡು ಕಬಾಬ್ ಮಾಡ್ತಿದ್ದೀನಿ. ಯಾರಾದರೂ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿಲ್ಲ, ನೋಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ ನಾನು ಹೇಗೆ ಕಬಾಬ್ ಮಾಡಿದ್ದೀನಿ ಅನ್ನೋದನ್ನು ನಾನು ಇವಾಗ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. ಇವಾಗ ಕಬಾಬ್ ಅಂತೂ ರೆಡಿ ಆಗಿದೆ. ಚಿನ್ನು, ಸಂಜು ಎಲ್ಲ ಪ್ರೋಗ್ರಾಮ್ ನೋಡ್ತಾ ಕೂತಿದ್ದಾರೆ. ಇವಾಗ ಎಲ್ಲನೂ ಅರೇಂಜ್ ಮಾಡಿಬಿಟ್ಟು 3 ಜನನು ಕಬಾಬ್ ಎಲ್ಲ ತಿಂತ 2021ಗೆ ಸೆಂಡ್ ಆಫ್ ಕೊಡ್ತೀವಿ. ಬನ್ನಿ, ನಾವು ಯಾವ ರೀತಿ ಸೆಂಡ್ ಆಫ್ ಕೊಡ್ತೀವಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ. ಕೂಲ್ ಡ್ರಿಂಕ್ಸ್ ಜೊತೆ ಸ್ಪ್ರೈಟ್ ಮತ್ತೆ ಚಿಕನ್ ಕಬಾಬ್ ಮಾಡಿದೀನಿ. ಎಲ್ಲಾನು ತಿಂತ 2021ಗೆ ಸೆಂಡ್ ಆಫ್ ಮಾಡ್ತಾ ಇದೀವಿ. ಹಾಗೆ 2022ಗೆ ವೆಲ್ಕಮ್ ಮಾಡ್ತಿದ್ವಿ ಅಲ್ವಾ ಸಂಜೆ? ಪ್ರತಿ ವರ್ಷನೂ ಹೀಗೆ ಮಾಡೋದು ನಾವು. ಚಿಯರ್ಸ್. ಫ್ರೆಂಡ್ಸ್, ನೀವೆಲ್ಲ ಯಾವ್ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಇದು ಛೋಟಾ ಗ್ಲಾಸ್ ನಮ್ ಚಿನ್ನುಗೆ. ಇವಾಗ ಸ್ಟಾರ್ಟ್ ಮಾಡೋಣ. 2021ಗೆ ಬಾಯ್ ಬಾಯ್. ಚಿಯರ್ಸ್. ಚಿಯರ್ಸ್. ಟಿವಿ ಪ್ರೋಗ್ರಾಮ್ ನೋಡ್ತಾ ಎಂಜಾಯ್ ಮಾಡ್ತಾ ಇದೀವಿ. ಈ ಸಲ ನಮ್ಮ ಪಾಪು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾನೆ. ಲಾಸ್ಟ್ ಟೈಮ್ ಮಮ್ಮಿ ಮನೇಲಿ ಇದ್ವಿ, ಸಂಜು ಮಿಸ್ ಆಗಿದ್ರು. ಆದ್ರೆ ಅದಕ್ಕೂ ಮುಂಚೆ ಪ್ರತಿ ವರ್ಷನೂ ನಾವು ಇದೇ ರೀತಿ ಸೆಲೆಬ್ರೇಟ್ ಮಾಡ್ತಿದ್ವಿ. ಅದು ಪಪ್ಪಂದು ಪಪ್ಪಂಗೆ. ನಿಮ್ಮಿಲ್ಲಿ ಕಬಾಬ್ ತಗೋ. ಸರಿ, ಹೆಂಗಿದೆ ಸರಿ? ಕಬಾಬ್ ಹೆಂಗಿದೆ? ಕದ ಹೆಂಗಿದೆಪ್ಪ? ಎಲ್ರಿಗೂ ಹಾಯ್ ಏನು? Ba, mino, atrás.
ನಾವು ಹೊರಗಡೆ ಎಲ್ಲಿ ಪಾರ್ಟಿಗೆಲ್ಲ ಹೋಗಲ್ಲ, ಆದ್ರೆ ಮನೆಯಲ್ಲಿ ಯಾವಾಗ್ಲೂ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. 12 ಗಂಟೆ ತನಕ ವೆಯ್ಟ್ ಮಾಡ್ಬಿಟ್ಟು ಎಲ್ಲರಿಗೂ ವಿಶ್ ಮಾಡ್ಬಿಟ್ಟು ಒಂದು ಚಿಕ್ಕದಾಗಿ ನಾನು ಸಂಜೆ ಇಬ್ರು ಡ್ಯಾನ್ಸ್ ಮಾಡ್ಬಿಟ್ಟು ಮಲ್ಕೊಳ್ತೀವಿ. ಪ್ರತಿ ವರ್ಷನೂ ಹೀಗೆ ಮಾಡ್ತಿದ್ವಿ ಅಲ್ಲ ಸಂಜೆ? ಹೊರಗಡೆ ಎಲ್ಲ ಹೋಗೋದಕ್ಕೆ ನಂಗೆ ಇಷ್ಟ ಇಲ್ಲ ಪಾರ್ಟಿ ಮಾಡೋದಕ್ಕೆ, ಆದ್ರೆ ಬಟ್ ಮನೆಯಲ್ಲೇನೆ ಈ ತರ ಎಂಜಾಯ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಈ ಪ್ರೋಗ್ರಾಮ್ ಆದ್ಮೇಲೆ ಒಂದು ಒಳ್ಳೆ ಮೂವಿ ನೋಡೋಣ ಅಂತೀವಿ. ಮೂವಿ ನೋಡ್ಬಿಟ್ಟು 12 ಗಂಟೆ ತನಕ ವೇಟ್ ಮಾಡ್ತೀವಿ. ನೀವು ಅಷ್ಟೇ ಹೇಳಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಕೂಲ್ ಡ್ರಿಂಕ್ಸ್ ಜೊತೆ ಕಬಾಬ್ ಸೂಪರ್ ಆಗಿದೆ. ಚೆನ್ನಾಗಿದೆ ಚಿನ್ನ. ಇಲ್ಲಿ ತಗೋಪ್ಪ, ಇದು ಚೆನ್ನಾಗಿದೆ. ಫ್ಯಾಮಿಲಿ ಜೊತೆ ಇದೇ ರೀತಿ ಟೈಮ್ ಸ್ಪೆಂಡ್ ಮಾಡಿ ಹೊರಗಡೆ ಹೋಗಿ ಪಾರ್ಟಿ ಎಲ್ಲ ಮಾಡೋದಕ್ಕಿಂತ ಫ್ಯಾಮಿಲಿ ಜೊತೆ ಈ ತರ ಎಲ್ಲ ಸೆಲೆಬ್ರೇಟ್ ಮಾಡೋದು ತುಂಬಾ ಚೆನ್ನಾಗಿದೆ ಅಲ್ವಾ ಸಂಜು? ಸಂಜುಗೂ ಅದೇ ಇಷ್ಟ. ಅವ್ರ ಫಸ್ಟ್ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಮಾಡ್ತಿದ್ರಂತೆ, ನಿನ್ ಮದ್ವೆ ಆದ್ಮೇಲೆ ಅದೆಲ್ಲ ಮಿಸ್ ಆಯ್ತು ಅಂತ ಹೇಳ್ತಿರ್ತಾರೆ. ಯಾವ್ ಚೆನ್ನಾಗೈತೆ ಸಂಜು? ಅವಾಗ ಚೆನ್ನಾಗಿತ್ತ, ಈಗ ಚೆನ್ನಾಗಿತ್ತಾ? ಜೋರ ಹೇಳ್ಬೇಕು, ಕೇಳಿಸಲ್ಲ. ಜಾಸ್ತಿ ಯಾವ್ದು ಇಷ್ಟ? ಇದಾ? ಫ್ರೆಂಡ್ಸ್ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅಂತ, ಫ್ರೆಂಡ್ಸ್ ಏನಾದ್ರು ನೋಡ್ಬಿಟ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಈಕ್ವಲ್ ಅಂತೆ. ನಿಮ್ಗೆ ಇಷ್ಟನಾ ಡೈಲಿ ಈ ತರ ಮಾಡೋದಕ್ಕೆ? 2021 ಬಾಯ್ ಬಾಯ್ ಏನಪ್ಪ? ಬಾಯ್ ಬಾಯ್. ಫಸ್ಟ್ ಇವನು ಹುಟ್ಟಿದಾಗ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದಾಗ ಇವನು 9 months ಬೇಬಿ. ಅವಾಗ ಏಳಿಸ್ಬಿಟ್ಟು 12 ಗಂಟೆಗೆ ಕೇಕ್ ಕಟ್ ಮಾಡ್ಸಿದ್ವಿ. ಚಿನ್ನು ನಿಂಗೆ ನೆನ್ಪಿದ್ಯಾ? ನೆನ್ಪಿದ್ಯಂತೆ. ಏನ್ ನೆನ್ಪಿದೆ ನಿಮ್ಗೆ? ನೋಡಿ ನೋಡಿ, ಅವನೇ ಪಾರ್ಟಿ ಮಾಡ್ಕೊಳ್ತಿದ್ದಾನೆ ಒಬ್ನೇ. ಸ್ಪ್ರೈಟ್ ತಗೊಂಡೋಗಿ ಏನ್ ಮಾಡ್ತಿದ್ಯಾ ಕಂದ? ಪಪ್ಪಂಗ್ ಸ್ವಲ್ಪ ಕೊಡು. ಚಿನ್ನು ನೀನೇ ಜಾಸ್ತಿ ಕುಡ್ದಿದ್ಯಾ? ಇಲ್ಲ ನೋಡಕ್ಕಂದ. ಫ್ರೆಂಡ್ಸ್, 2021 ಲಾಸ್ಟ್ ಸೆಲ್ಫಿ ತಗೊಳ್ತಾ ಇದೀವಿ. ಈ ವರ್ಷದ ಕೊನೆಯ ಸೆಲ್ಫಿ ಇದು. ಏನ್ ಬರೀತಿದೀನಿ ಅನ್ಕೊಂಡ್ರ? 2022 ಪ್ಲಾನಿಂಗ್ ಬರೀತಾ ಇದೀನಿ. ವರ್ಷನೂ ಅಷ್ಟೇ ಈ ವರ್ಷ ಏನ್ ಮಾಡ್ಬೇಕು, ಹೊಸದಾಗಿ ಏನೆಲ್ಲ ಪ್ಲಾನ್ಸ್ ಇರುತ್ತೆ ಅಂತ ನೋಟ್ ಮಾಡ್ಕೊಳ್ತೀವಿ. ಅದ್ರಲ್ಲಿ ಆ ವರ್ಷ ಏನೇನ್ ಆಯ್ತು ಅನ್ನೋದನ್ನ ಟಿಕ್ ಮಾಡ್ಕೊಳ್ತೀವಿ. ಇವಾಗ ಅದನ್ನೇ ಬರೀತಾ ಇದೀನಿ. ನನ್ ಗೋಲ್ ಏನು ಅಂತ ನಾನ್ ಬರೀತೀನಿ, ಸಂಜು ಗೋಲ್ ಏನಂತ ಅವ್ರು ಬರೀತಾರೆ. ಇಬ್ರು ಗೋಲ್ಗಳಲ್ಲಿ ಯಾವ್ದು ಕಂಪ್ಲೀಟ್ ಆಯ್ತು ಈ ವರ್ಷ ಅಂತ ನೋಡ್ತಾ ಇದೀವಿ.
ಇವಾಗ ಬರಿತಾ ಇದ್ದೀನಿ 2022 ಪ್ಲಾನಿಂಗ್ಸ್. ನಿನ್ನ ಏನ್ ಗೋಲ್ಗಳು ಎಲ್ಲ ಬರಿ ಹಿಡುಕಂದ ಆಮೇಲೆ ಆಟ ಆಡೋಣ, ಆಯ್ತಾ? ಈಗ ಒಂದ್ ನಿಮಿಷ ಇರುವ, ಹಬ್ಬ ಏನೋ ಬರೀತಿದೆ ನೋಡೋಣ. ನಾನು ಲಾಸ್ಟ್ ಇಯರ್ ಇದೇ ರೀತಿ ಮಾಡಿದ್ದೆ. ಲಾಸ್ಟ್ ಇಯರ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಲೇಬೇಕು ಅಂತ ಅನ್ಕೊಂಡಿದ್ದೆ, ಅದನ್ನ ಮಾಡಿದೆ. ಸಂಜುನು ಅಷ್ಟೇ ಹೊಸ ಜಾಬ್ ತಗೊಳ್ಳೇಬೇಕು ಅಂತ ಅನ್ಕೊಂಡಿದ್ರು. MNC ಕಂಪ್ನಿಲೇ ಅವ್ರಿಗೆ ಜಾಬ್ ಸಿಕ್ತು, ಅವ್ರು ಅವ್ರ ಗೋಲ್ ಮುಟ್ಟಿದ್ರು. ನಾನು ಅಷ್ಟೇ ನನ್ನ ಗೋಲ್ನ ನಾನು ಮಾಡಿದೀನಿ. ನೋಡೋಣ, ನಮ್ ಗುರಿನ ನಾವು ಸಾಧಿಸಿದೀವಿ. ನೆಕ್ಸ್ಟ್ ಈ ವರ್ಷ ಪ್ಲಾನ್ ಹಾಕೊಂಡಿದೀವಿ. ಈ ವರ್ಷದೆಲ್ಲ ಯಾವ ರೀತಿ ಆಗುತ್ತೆ ಅಂತ ನೋಡೋಣ, ಎಷ್ಟು ನೆರವೇರುತ್ತೆ ಅಂತ. ಲಾಸ್ಟ್ ಇಯರ್ ಆಲ್ಮೋಸ್ಟ್ ಎಲ್ಲ ನೆರವೇರಿದೆ ನಾನು ಅನ್ಕೊಂಡಿದ್ದೆಲ್ಲ. ನಂದು 4 ಪಾಯಿಂಟ್ಸ್ ಬರ್ದಿದ್ದೀನಿ. ಸಂಜು 3 ಪಾಯಿಂಟ್ಸ್ ಬರ್ದಿದ್ದಾರೆ. ನೋಡೋಣ ಇಬ್ರಲ್ಲಿ ಯಾವ್ದು ಸಕ್ಸಸ್ ಆಗುತ್ತೆ ಅಂತ. ಫ್ರೆಂಡ್ಸ್, ನೀವು ಯಾರ್ಯಾರು ಈ ತರ ಎಲ್ಲ ಪ್ಲಾನ್ ಮಾಡ್ತೀರಾ ಅಂತ ಹೇಳಿ. ನಾವು ಪ್ರತಿ ವರ್ಷ ನಾವು ಮದ್ವೆ ಆಗಿ 5 years ಆಗಿದೆ, ಆಗ್ಲಿಂದನೂ ಅಷ್ಟೇ 5 ವರ್ಷದಿಂದನೂ ಇದೇ ರೀತಿ ನೋಟ್ ಮಾಡ್ಕೊಂಡು ಬಂದಿದೀವಿ. ಒಂದ್ ರೀತಿ ಮೆಮೊರಿಗೆಲ್ಲ ಚೆನ್ನಾಗಿರುತ್ತೆ, ನೆನಪೆಲ್ಲ ಖುಷಿ ಆಗುತ್ತೆ. ಆಮೇಲೆ ನಾವ್ ಏನ್ ಸಾಧಿಸಿದ್ವಿ ಏನ್ ಸಾಧಿಸ್ಲಿಲ್ಲ ಅದು ಗೊತ್ತಾಗುತ್ತೆ. ಅದಕ್ಕೆ ಈ ರೀತಿ ಪ್ಲಾನ್ ಮಾಡ್ಕೊಳ್ತೀವಿ ನಾವು. ಹಾಗೆ ಸ್ವಲ್ಪ ಗೇಮ್ನು ಆಡ್ತಿದ್ವಿ ಲಾಸ್ಟ್ ಎಲ್ಲ. ಈ ಸಲನೇ ಸ್ವಲ್ಪ ಕಡಿಮೆ ಗೇಮ್ಸ್ ಎಲ್ಲ ಪ್ಲಾನೇ ಮಾಡ್ಲಿಲ್ಲ. ವರ್ಷನೂ ಆತರ ಗೇಮ್ಸ್ ಎಲ್ಲ ಪ್ಲಾನ್ ಮಾಡ್ತಿಲ್ಲ. ಇದೇ ರೀತಿ ಗೇಮ್ ನ ಪ್ಲಾನ್ ಮಾಡ್ತೀರಾ, ಈ ತರ ಎಲ್ಲ ನೋಟ್ ಮಾಡಿ ಇಡ್ತೀರಾ ಅಂತ ನನ್ಗೂ ತಿಳಿಸಿ. ಕೇಳೋದಕ್ ನನ್ಗೂ ಖುಷಿ ಆಗುತ್ತೆ, ನಂತರನೇ ಇವರು ಯಾರೋ ಮಾಡ್ತಿದ್ದಾರೆ ಅಂತ. ಹಾಗೆ ಇವಾಗ ಒಂದು ಚಿಕ್ಕ ಗೇಮ್ ಆಡ್ತೀವಿ. ವರ್ಷನೂ ಈ ಗೇಮ್ ನ ಆಡ್ತೀವಿ, ಅದೇ ರೀತಿ ಆಡ್ತಿದೀವಿ. ಏನಂತಂದ್ರೆ ಈ ವರ್ಷದ ತುಂಬಾ ಖುಷಿಯಾಗಿದ್ದ ದಿನ ಮತ್ತೆ ತುಂಬಾ ಬೇಜಾರಾಗಿದ್ದ ದಿನನ ನಾನು ಮತ್ತೆ ಸಂಜು ಬರೀತೀವಿ. ಇಬ್ರು ಒಂದೇ ಡೇಟ್ ಬರೀತೀವ ಅಂತ ಅನ್ಬಿಟ್ಟು ನೋಡ್ಬೇಕು. ನೋಡೋಣ. ಇವಾಗ ನನಗೆ ತುಂಬಾ ಖುಷಿಯಾಗಿದ್ದ ದಿನ ಮತ್ತೆ ತುಂಬಾ ಬೇಜಾರಾಗಿದ್ದ ದಿನನ ನಾನು ಬರೀತೀನಿ. ಸಂಜು ಯಾವ ಡೇಟ್ ಬರೀತಾರೆ ಅಂತ ನೋಡೋಣ. ಇವಾಗ ಬೇಜಾರಾಗಿದ್ದ, ತುಂಬಾ ಬೇಜಾರಾಗಿದ್ದ ದಿನ ಮತ್ತೆ ತುಂಬಾ ಖುಷಿ ಆಗಿದ್ದ ದಿನ. ಒಂದ್ ನಿಮಿಷ ಇರುತ್ತಲ್ಲ, ಪಾಪ ಅದು ಬರೀತಿದೆ. ನೋಡೋಣ ಅವ್ರು ಯಾವ ಡೇಟ್ ಬರೀತಾರೆ ಅಂತ. ನಾನು ತೋರಿಸಿಲ್ಲ ಅವ್ರಿಗೆ, ನಾನ್ ಬರ್ತಿರೋ ಡೇಟ್ನ ಅವ್ರು ಯಾವ್ದು ಬರೀತಾರೆ ನೋಡೋಣ. ಇವಾಗ ಕಂದ ನಿನ್ ಪ್ಲಾನ್ಸ್ ಏನು ಬರೀ ABCD ಸರಿ ಬರೆಯಕ್ ಬರಲ್ಲ. ನೋಡೋಣ ಸಂಜು ಏನ್ ಬರೀತಿದ್ದಾರೆ ಅಂತ. ಜಾನಿ ಎಸ್ ಪಾಪ ಹೇಳ್ಬಿಡು. Johnny, yes, Papa. Eating sugar, no, Papa. Turning nice. Telling lies. Turning nice. No, Papa. No, Papa. Open your mouth. Open it up. ಇಬ್ರದು ಒಂದೇ ಡೇಟ್ ಇದ್ಯಾ, ಒಂದೇ ದಿನನ ಇಬ್ರು ಇಷ್ಟಪಟ್ಟಿರೋದು. ನೋಡೋಣ. ತುಂಬಾ ಬೇಜಾರಾಗಿದ್ದ ದಿನ ಮತ್ತೆ ತುಂಬಾ ಖುಷಿಯಾಗಿದ್ದ ದಿನ ಬರೀಬೇಕು. ಸಂಜು ನ್ಯೂ ಕಂಪ್ನಿ ಜಾಯ್ನಿಂಗ್ ಆಗಿರೋದು, ಮತ್ತೆ ಪಾಪು ಬರ್ತಡೇ, ಮತ್ತೆ ಕಾರ್ ಪರ್ಚೇಸಿಂಗ್ ಅಂತ ಬರ್ದಿದ್ದಾರೆ. ಮತ್ತೆ ತುಂಬಾ ಬೇಜಾರಾಗಿದ್ದ ದಿನ ಬರ್ದಿಲ್ಲ. ನಾನು ತುಂಬಾ ಖುಷಿಯಾಗಿದ್ದ ದಿನ ಹೌದು, ನಮ್ಮ ಪಾಪು ಬರ್ತಡೇ ಮತ್ತೆ ನಾವು ಕಾರ್ ತಗೊಂಡ್ವಲ್ಲ ಈ ವರ್ಷ, ಅದೇ ನನಗೂ ತುಂಬಾ ಖುಷಿಯಾಗಿತ್ತು. ನಾನು ಅದೇ ಬರ್ತಿದ್ದೀನಿ. ಇಬ್ರದ್ದು ಸೇಮ್. ತುಂಬಾ ಬೇಜಾರಾಗಿದ್ದು ಅಂದ್ರೆ ಅಪ್ಪು ತೀರೋಗಿದ್ದು, ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಕಳ್ಕೊಂಡ್ವಿ ಈ ವರ್ಷ. ಅದು ತುಂಬಾನೇ ಬೇಜಾರಾಯ್ತು. ತುಂಬಾನೇ ಬೇಜಾರಾಯ್ತು. ಆ ದಿನನ ನಾನು
ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಕಂದ ಹ್ಯಾಪಿ ನ್ಯೂ ಇಯರ್. ಸಂಜು ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಕಂದ ಹ್ಯಾಪಿ ನ್ಯೂ ಇಯರ್. ಒಂದು ಸಿಂಪಲ್ ಆಗಿ ಕೇಕ್ ಕಟಿಂಗ್ ಮಾಡ್ತಿದೀವಿ. ಹ್ಯಾಪಿ ನ್ಯೂ ಇಯರ್ ಕಂದ. ಹ್ಯಾಪಿ ನ್ಯೂ ಇಯರ್. ವಾವ್ ಸೂಪರ್ ಕಂದ. ಬೇರೆ ಸ್ಟೆಪ್. ವಾವ್ ಸೂಪರ್ ಕಂದ. ಚಿನ್ನು ಡಾನ್ಸ್ ಮಾಡುವಾಗ್ನೆ. ಓ ಅಪ್ಪು ಮಾಮ ತರ ಮಾಡು. ಅಪ್ಪು ಮಾಮ ತರ. ಅಪ್ಪು ಮಾಮ ಮಾಡ್ತಾರಲ್ಲ ಪುನೀತ್ ಮಾಮ. ವಾ ಬೇರೆ ಸ್ಟೆಪ್. ಬೇರೆ ಸ್ಟೆಪ್. ಸೂಪರ್ ಕಂದ. ವಾವ್ ಚಿನ್ನು. ಬೇರೆ ಸ್ಟೆಪ್. ಸಖತ್ತಾಗಿ ಮಾಡ್ತಿದ್ಯಾ ಕಂದ. ನೆಕ್ಸ್ಟ್. ಡಾನ್ಸ್ ಮಾಡ್ಬೇಕು. ನೀನ್ ನೋಡಿದ್ರೆ ಎಕ್ಸರ್ಸೈಸ್ ಮಾಡ್ತಿದ್ಯಾ. ಕಮಾನ್ ಕಂದ. ವಾವ್ ವಾವ್ ಸೂಪರ್. ಒನ್ ಮೋರ್. ವಾವ್ ಒನ್ ಮೋರ್ ಕಂದ. ವಾವ್ ಸೂಪರ್. ಬಹದ್ದೂರ್. ಬೇರೆ ಸ್ಟೆಪ್ ಕಂದ. ಸೂಪರ್. ಸಾಕು ಮಗ್ನ ಸಾಕು. ವಾವ್ ಕಂದ ಉರುಳು ಸೇವೆ ಮಾಡ್ತಿದ್ಯಾ. ಬೇಡ ಕಂದ ವೀಲಿಂಗ್ ಎಲ್ಲ ಮಾಡ್ಬೇಡ. ಮಾಡಿ ಡಾನ್ಸ್ ಮಾಡ. ಫ್ರೆಂಡ್ಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಆಯ್ತು. ಸ್ಮಾಲ್ ಪೀಸ್ ಕೇಕ್ ನ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ. ಕೇಕ್ ಎಲ್ಲ ಕಟ್ ಮಾಡಾದ್ಮೇಲೆ ಸಾಂಗ್ಸ್ ಹಾಕೊಂಡು ಸಂಜು ನಾನು ಡ್ಯಾನ್ಸ್ ಮಾಡಿದ್ವಿ. ಹಾಗೆ ಚಿನ್ನು ಡ್ಯಾನ್ಸ್ ಮಾಡ್ದ.
ನಾನು ಸಂಜು ಡಾನ್ಸ್ ಮಾಡಿದ್ನ ಶೂಟ್ ಮಾಡ್ಲಿಲ್ಲ ಬಿಕಾಸ್ ಸಂಜು ತುಂಬಾನೇ ನಾಚ್ಕೊಳ್ತಿದ್ರು. ಇಲ್ಲ ನಾನ್ ಡಾನ್ಸ್ ಅಷ್ಟು ಚೆನ್ನಾಗಿ ಮಾಡಲ್ಲ, ಬೇಡ ಶೂಟ್ ಮಾಡ್ಬೇಡ, ಅದನ್ನ ಪಾಪದ್ ಮಾಡು ಅಂತಂದ್ರು. ಸೊ ನಾವು ಡಾನ್ಸ್ ಮಾಡೋದನ್ನ ಶೂಟ್ ಮಾಡ್ಲಿಲ್ಲ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಟೈಮ್ ಗೇಮ್ ಆಡಿದ್ವಿ, ಬಾಲ್ದೆಲ್ಲ ಗೇಮ್ ಆಡಿದ್ವಿ. ಚೆನ್ನಾಗಿತ್ತು, ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಫ್ಯಾಮಿಲಿ ಜೊತೆ ಈ ತರ ಸೆಲೆಬ್ರೇಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲ ಹೋಗಿ ಸುಮ್ಮನೆ ಎಲ್ರ ಜೊತೆ ಆ ತರ ಸೆಲೆಬ್ರೇಟ್ ಮಾಡೋದಕ್ಕಿಂತ ನನಗೆ ಈ ತರ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಫನ್ ಆಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಇವಾಗ ಆಲ್ರೆಡಿ ಟೈಮ್ ಎಷ್ಟು ಗೊತ್ತಾ, 1 ಗಂಟೆ ಆಗಿದೆ. 1 ಗಂಟೆಲಿ ಕುತ್ಕೊಂಡು ವ್ಲಾಗ್ ಮಾಡ್ತಿದ್ದೀನಿ ಹೊಸ ವರ್ಷ ಅಂತ. ಓಕೆ ಫ್ರೆಂಡ್ಸ್, ಈ ಹೊಸ ವರ್ಷ ಎಲ್ರಿಗೂ ಒಳ್ಳೇದಾಗ್ಲಿ. ನನಗೆ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಎಲ್ರಿಗೂ ಒಳ್ಳೇದಾಗ್ಲಿ. ನಿದ್ರೆ ಬರ್ತಿದೆ, ಹೋಗಿ ಮಲ್ಕೊಳ್ತೀನಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. Until then, take care. Bye bye. Thank you for watching. Good night. Bye bye.